ರಾಜಾಜಿನಗರದ ರಾಮಮಂದಿರ ರಸ್ತೆಗೆ ಜಿಬಿಎ ಹಾಕಿದ್ದ ಡಾಂಬರ್ನ ಸತ್ಯ ದರ್ಶನ ನಾವು ಮಾಡಿಸಿದ್ವಿ. ಇದು ಬ್ರ್ಯಾಂಡ್ ಅಲ್ಲ, ಬ್ಯಾಡ್ ಬೆಂಗಳೂರು ಅಂತ ಜನ ಈ ವೇಳೆ ಆಕ್ರೋಶವನ್ನು ಹೊರಹಾಕಿದ್ರು. ಅರೆಬರೆ ಕೆಲಸವನ್ನ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದ ನಮ್ಮ ವರದಿಗೆ ಈಗ ಪ್ರತಿಫಲ ಸಿಕ್ಕಿದೆ. ವರದಿ ಪ್ರಸಾರವಾದ 2 ದಿನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಸದ್ಯ ನಾನಿರುವಂತ ಜಾಗ ರಾಜಾಜಿನಗರದ ರಾಮ ಮಂದಿರದಲ್ಲಿ ಎಷ್ಟು ನೀಟಾಗಿ ಅರ್ಧ ರೋಡ್ಗೆ ಡಾಂಬರೀಕರಣ ಮಾಡಿದ್ದಾರೆ, ಬೇಕಾಬಿಟ್ಟಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಡಾಂಬರ್ ಹಾಕಿದ್ದಾರೆ, ಇಲ್ಲಿ ಹಾಗೆ ಬಿಟ್ಟಿದ್ದಾರೆ. ಅಧಿಕಾರಿಗಳು ಅಲರ್ಟ್ ಆಗಿ ಈಗ ಟಾರ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲಿ ಜಿಬಿಎ ಅಧಿಕಾರಿಗಳು ಬೇಕಾಬಿಟ್ಟಿ ಅಂದ್ರೆ ಕಾಟಾಚಾರದ ಡಾಂಬರೀಕರಣದ ಕೆಲಸವನ್ನ ಮಾಡಿದ್ರು. ಅಂದ್ರೆ ಅರ್ಧ ರಸ್ತೆಗೆ ಮಾತ್ರ ಡಾಂಬರನ್ನ ಹಾಕಿ ಮತ್ತರ್ಧ ರಸ್ತೆಯನ್ನ ಹಾಗೆ ಬಿಟ್ಟು ದೊಡ್ಡ ನಿರ್ಲಕ್ಷ್ಯವನ್ನ ಮಾಡಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದಂತ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಟಾರ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ಇದು ಸದ್ಯ ನೀವು ನೋಡ್ತಾ ಇರುವಂತದ್ದು ರಾಜಾಜಿನಗರದಲ್ಲಿರುವಂತ ರಾಮ ಮಂದಿರದ ರಸ್ತೆ. ಇದಕ್ಕೂ ಮುಂಚೆ ಅಂದ್ರೆ ಕೆಲ ದಿನಗಳ ಹಿಂದೆ ಇಲ್ಲಿ ಅರ್ಧ ರೋಡ್ಗೆ ಮಾತ್ರ ಟಾರ್ ಅನ್ನ ಹಾಕಿದ್ರು. ಈಗ ಸಂಪೂರ್ಣವಾಗಿ ಟಾರ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಕಲರ್ ಡಿಫರೆನ್ಸ್ ಅನ್ನ ಗಮನಿಸಬಹುದು. ಇದೇನಿದೆ, ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಭಾಗ ಗಮನಿಸಿದ್ರೆ ಅಂದ್ರೆ ಇದನ್ನ ಮುಂಚೆನೆ ಅಧಿಕಾರಿಗಳು ಟಾರ್ ಅನ್ನ ಹಾಕಿದ್ರು. ಈ ಒಂದು ಅರ್ಧ ರೋಡ್ಗೆ ಮಾತ್ರ ಟಾರ್ ಅನ್ನ ಹಾಕಿ ಈ ಕಡೆ ಹಾಗೆ ಬಿಟ್ಟಿದ್ರು. ಯಾಕಂದ್ರೆ ಇಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದ್ರು, ಕಾರ್ಗಳು ಬೈಕ್ಗಳನ್ನ ಪಾರ್ಕ್ ಮಾಡಿದ್ದ ಕಾರಣ ಹಾಗೆ ನಿರ್ಲಕ್ಷ್ಯವನ್ನ ಮಾಡಿ ಅಂದ್ರೆ ವಾಹನಗಳನ್ನ ಟೋಯಿಂಗ್ ಮಾಡೋ ಕೆಲಸ ಕೂಡ ಮಾಡಿರ್ಲಿಲ್ಲ ಅವರು. ಅಷ್ಟು ನಿರ್ಲಕ್ಷ್ಯವನ್ನ ಮಾಡಿ ಬೇಕಾಬಿಟ್ಟಿಯಾಗಿ ಕಾಟಾಚಾರದ ಕೆಲಸವನ್ನ ಮಾಡಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವಿಸ್ತೃತವಾಗಿ ವರದಿ ಮಾಡಿ ಅಂದ್ರೆ ಜಿಬಿಎ ಅಧಿಕಾರಿಗಳಿಗೆ ಜನರ ಮನದಾಳದ ಮಾತನ್ನ ತಿಳಿಸುವಂತ ಪ್ರಯತ್ನ ಮಾಡಿತ್ತು. ಸದ್ಯ ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಈಗ ಅಧಿಕಾರಿಗಳು ಅಲರ್ಟ್ ಆಗಿ ಈಗ ಟಾರ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಇದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಚಂದನ್ ಜೊತೆ ಚಂದನಾ ಶೆಟ್ಟಿ, ಬೆಂಗಳೂರು.